ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಓಂ ನಮೋ ಭಗವತಿ ರಾಜಮಾತಂಗೇಶ್ವರಿ ಸರ್ವಜನ ಮನೋಹಾರಿಣಿ ಸರ್ವಮುಖರಂಜನಿ ಕ್ಲೀಂ ಹ್ರೀಂ ಶ್ರೀಂ ಸರ್ವರಾಜವಶಂಕರಿ ಸರ್ವ ಸ್ತ್ರೀ ಪುರುಷವಶಂಕರಿ ಸರ್ವ ದುಷ್ಟ ಮೃಗವಶಂಕರಿ ಸರ್ವ ಸತ್ವವಶಂಕರಿ ಸರ್ವ ಲೋಕವಶಂಕರಿ ಅಧೀಷ್ಟಮ್ಮೆ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಹ್ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಾಂ ಮುಖಾಂ ಪಾದಾಂ ಸ್ತಂಭಯ ಜಿಹ್ವಾಂ ಕೀಲಯ ಶತ್ರು ಬುದ್ಧಿ ವಿನಾಶಯ ಹ್ರೀಂ ಓಂ ಸ್ವಾಹ ಅಂತ. ಇವನನ್ನ ಏನಾದ್ರು ಮಾಡ್ಬೇಕು ಅಂತ ಮಂತ್ರಿಸೋದು, ನಿಂಬೆಹಣ್ಣು ಮಂತ್ರಿಸೋದು, ಮೂರ್ ಜಾಗ ಸೇರತ್ತಲ್ಲ ಆ ಜಾಗದಲ್ಲಿ ಹಾಕೋದು, ಅದನ್ನ ಯಾರು ತುಳಿದನೋ ಅದಕ್ಕೆ ಅಪ್ಸೆಟ್ ಆಗ್ಲೇ ಆಗತ್ತೆ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ನಕ್ಷ ಗಂಗೋತ್ರಿ. ನೋಡಿ, ನಮಗೆ ಕೌಟುಂಬಿಕ ಸಮಸ್ಯೆಗಳು, ಆದಾಯದ ಸಮಸ್ಯೆ, ಹೀಗೆ ಯಂತ್ರ ತಂತ್ರ ಮಂತ್ರ ಅಂತೆಲ್ಲ ಸಾವಿರ ಪ್ರಶ್ನೆಗಳಿದ್ದಿರಬಹುದು. ಈ ದಿನ ನಾವು ಸುಮನ್ ಟಿವಿ ಮೂಲಕ ನಿಮಗಾಗಿ ಒಂದಷ್ಟು ಸಲಹೆಗಳನ್ನ, ನಿಮ್ಮ ಸಂಶಯ ಗೊಂದಲಗಳಿಗೆ ಉತ್ತರವನ್ನ ತರೋ ಪ್ರಯತ್ನ ಮಾಡ್ತಾ ಇದೀವಿ. ಈ ಸಲುವಾಗಿ ನಮ್ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ವಿದ್ಯಾಭೂಷಣ್ ವೇದ ವಿದ್ವಾನ್ ಶ್ರೀ 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 ಸಂದೀಪ್ ಶರ್ಮಾ ಗುರುಜಿಗಳು. ನಮಸ್ಕಾರ ಗುರುಜಿ. ನಮಸ್ಕಾರ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದೀವಮ್ಮ. ಈ ದಿನ ನಾವು ಯಂತ್ರ ಮಂತ್ರ ತಂತ್ರ ಇದೆಲ್ಲದರ ಬಗ್ಗೆ ಮಾತಾಡ್ಬೇಕು ಅಂತ ಕೂತಿದೀವಿ. ನೀವ್ ತಯಾರಿದ್ದೀರಾ ಹೇಳೋಕೆ? ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗದೇಯನೈವೈನಂ ಪ್ರಣಯತಿ ಬ್ರಾಹ್ಮಣ ಋಷೇಯ ಉದ್ಧರೇತ್. ಬ್ರಾಹ್ಮಣೋ ವೈ ಸರ್ವಾ ದೇವತಾಃ ಸರ್ವಾಭಿರೇವೈನಂ ದೇವತಾಭಿರುದ್ಧರತಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಗುರುಗಳೀಗ ಯಾರಿಗೋ ಯಂತ್ರ ತಂತ್ರ ಮಂತ್ರ ಆದ್ಮೇಲೆ ನಂಬಿಕೆ ಇಲ್ಲ ಅಥವಾ ಗೊತ್ತಿಲ್ಲ ಅಂತಂದ್ರೆ ಏನಿದು ಈ ವಿಷಯ ಏನು ಅಂತ ಹೇಳ್ತೀರಾ? ಗೊತ್ತಿರೋರ್ಗೆ ಗೊತ್ತಿರತ್ತೆ, ಗೊತ್ತಿಲ್ದವ್ರಿಗೆ ಗೊತ್ತಿರಲ್ಲ. ಏನು ಗೊತ್ತಾಗಬೇಕು? ನಾನು ಒಂದು ಔಷಧಿ ಮಂತ್ರ ನಾನು ಆಶೀರ್ವಾದ ಮಾಡಿ ಒಂದು ಕೊಟ್ಟಾಗ ಅದರಿಂದ ಶ್ರೇಯಸ್ಸಾಗಿರೋರು ಬಂದ್ರು 1000 ಜನಗಳು. ನಂಬೋರು ನಂಬದಿರೋರು ಎರಡು ವ್ಯತ್ಯಾಸಗಳು ಅಲ್ಲೇ ಇರುತ್ತೆ. ನಮ್ಗೆ 2 ಕೈ ಇರುತ್ತೆ, ಎಡಗೈ ಬಲಗೈ ಅಂತ. ಆತರ ನಂಬದಿರೋರು ನಂಬಲ್ಲ, ಯಾಕಂದ್ರೆ ಅವ್ರಿಗೆ ಅವ್ರ ಪ್ರಶ್ನೆಯಲ್ಲೇ ಇರುತ್ತಾರೆ ನಂಬೋ ಅಂತ. ಅವ್ರಿಗೆ ಆ ಬುದ್ಧಿ ಇಲ್ಲ, ಅದ ಕಾರಣ ಅವ್ರ ಬಗ್ಗೆ ನಾನು ಬಿಡ್ತೀನಿ. ಯಾರು ನಂಬುತ್ತಾರ ಅವ್ರಿಗೆ ಹೇಳ್ತೀನಿ ನಾನು. ಧರ್ಮ, ಶಿಕ್ಷಾ, ನ್ಯಾಯ, ವ್ಯಾಕರಣ, ಯಂತ್ರ, ಮಂತ್ರ, ತಂತ್ರ, ಔಷಧಿ, ಆಚಾರ, ಆ ರೀತಿ ನಾವು ಅವ್ರಿಗೆ ಯಾರಾದ್ರೆ ಕಷ್ಟ ಅಂತ ಬರ್ತಾರೆ, ಕಷ್ಟ ಯಾರಿಗಾದ್ರೆ ಕಷ್ಟ ಇದೆಯೋ ಅವ್ರನ್ನ ನಾವು ಈ ಪ್ರಯೋಗದಲ್ಲಿ ನಾವು ಮಾಡ್ತೀವಿ. ಒಂದು 20 ವರ್ಷ 30 ವರ್ಷ ಹಿಂದೆ ನಾವೆಲ್ಲ ತಾಯ್ತಾ ಕಟ್ತಾ ಇದ್ವಿ. ಒಂದು ಕರಡಿ ಬರ್ತಾ ಇತ್ತು ನಮ್ಮ ಊರಲ್ಲಿ. ಹೌದು ಹೌದು, ಕರಡಿ ಬರ್ತಾ ಇತ್ತು. ಒಂದು ತಾಯ್ತಾ ಕೊಡ್ತಾ ಇತ್ತು ಅದು. ಅದರಿಂದ ಕಟ್ಕೊಂಡ್ರೆ ಜ್ವರ ಹೋಗ್ತಾ ಇತ್ತು. ಹೌದು ಗುರುಗಳೇ. ಇವಾಗಿರೋರು ನಂಬುತ್ತಾರೋ ನಂಬಲ್ವೋ, ಆದ್ರೆ ಅದಾದ್ರೆ ಶಿಷ್ಟಾಚಾರ ಅನ್ನೋದು ಇದ್ದೇ ವೇದಗಳು, ಶಾಸ್ತ್ರಗಳು, ಯಂತ್ರಗಳೆಲ್ಲ ಕೂಡ ಇರೋದೇನಕ್ಕೆ ಅಂದ್ರೆ ಎಲ್ಲರಿಗೂ ಶ್ರೇಯಸ್ಸನ್ನ ಕೊಡೋದಕ್ಕೆ, ಎಲ್ಲರಿಗೂ ಒಂದು ಸಿದ್ಧಿ ವಿಜಯ ಮಾಡೋದಕ್ಕೆ ಆ ಯಂತ್ರಗಳು ಮಂತ್ರಗಳೆಲ್ಲ ಇರೋದಮ್ಮ. ವೇದ ಶಾಸ್ತ್ರ ಅಂತ ಹೇಳಿದ್ರಿ ಅಲ್ವಾ ಗುರುಗಳೇ? ಎಷ್ಟು ಶಕ್ತಿ ಇದೆ ಇವಕ್ಕೆ? ಏನ್ ಮಾಡ್ಬೋದು? ಎಲ್ಲ ಮಾಡ್ಬೋದು. ನೀರಲ್ಲಿ ತೇಲ್ಬೋದು, ನೀರ್ ಮೇಲೆ ನಡಿಬೋದು, ಅಗ್ನಿ ಮೇಲೆ ನಿಂತ್ಕೋಬಹುದು. ಮಹಾವಿದ್ಯೆಗಳು, ನಿಗೂಢ ರಹಸ್ಯಗಳೆಲ್ಲ ಎಷ್ಟೋ ಇದೆ. ಏನ್ ಮಾಡ್ಬೋದು? ಸರ್ವಸ್ವಾರ ಮಾಡ್ಬೋದು. ಯಾವುದೆಲ್ಲ ವಿದ್ಯೆಗಳಿದೆ ಗುರುಗಳೇ? ಅಮ್ಮ ನೋಡಿ, ದಶ ಮಹಾವಿದ್ಯೆ ಅಂತ ವಿಶೇಷವಾಗಿರ್ತಕ್ಕಂಥದ್ದು. ದಶ ಮಹಾವಿದ್ಯೆ, ಎಷ್ಟೋ ಲಕ್ಷಾಂತರ ವಿದ್ಯೆಗಳೆಲ್ಲ ಇದೆ. ಅದರಲ್ಲಿ ದಶ ಅಂದ್ರೆ ಸಂಸ್ಕೃತದಲ್ಲಿ ದಶ ಅಂದ್ರೆ 10 ಮಹಾವಿದ್ಯೆ. ಯಾಕೆ ಅದಕ್ಕೆ ಮಹಾವಿದ್ಯೆ ಅಂತ ಹೇಳಿದ್ದಾರೆ?
ಸಾಕ್ಷಾತ್ ಶಿವನನ್ನು ಸಂಮೋಹನ ಮಾಡ್ತಕ್ಕಂಥ ಮಹಾವಿದ್ಯೆ ಇದೆ. ಅದೇ ಮಾತೆ, ತಾಯಿ, ಗೋವು ಅಂತೇಳಿ ಮಹಾವಿದ್ಯೆಗಳಿದೆ. 10 ಏನೇನದು? ಕಾಳಿ, ಪ್ರತ್ಯಂಗಿರ, ಚಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಭುವನೇಶ್ವರಿ, ಷೋಡಶಿ, ತಾರಾ, ಕಮಲ, ಧೂಮಾವತಿ. 10 ಮಹಾವಿದ್ಯೆಗಳು, ದೇವಿ ಮಹಾವಿದ್ಯೆಗಳು. ಶ್ರೀವಿದ್ಯಾ ಪದ್ಧತಿಯಲ್ಲಿ ಕೌಲಾಚಾರದಲ್ಲಿ ಬರ್ತಕ್ಕಂತ ಮಹಾವಿದ್ಯೆಗಳೇನಿದೆಯೋ ಅದು 10 ಮಹಾವಿದ್ಯೆಗಳು. ಅಮ್ಮನವರು ಶ್ರೀಚಕ್ರಾಂಕಿತವಾಗಿರ್ತಕ್ಕಂಥ ಮಹಾವಿದ್ಯೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಭೂಮಿಯನ್ನ, ಪ್ರಪಂಚನ ಸಂರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಯಾರಿಗೆ ಕಷ್ಟ ಕಾರ್ಪಣ್ಯ ಬರುತ್ತೋ ಎಲ್ಲದನ್ನು ಕೊಡ್ತಕ್ಕಂಥ ಮಹಾವಿದ್ಯೆಗಳು 10 ಮಹಾವಿದ್ಯೆಗಳು. ಏನಾಗುತ್ತೆ ಇದ್ರಲ್ಲಿ? ರಾಜ ಮಾತಂಗಿ, ರಾಜಶ್ಯಾಮಲ ಇದೇನ್ ಮಾಡಿಕೊಡುತ್ತೆ? ಅಧಿಕಾರನ ಕೊಡುತ್ತೆ. ಧರ್ಮಾತ್ಮರಿಗೆ ಅಧಿಕಾರ ಕೊಡುತ್ತೆ. ಓಂ ನಮೋ ಭಗವತಿ ರಾಜಮಾತಂಗೇಶ್ವರಿ ಸರ್ವಜನ ಮನೋಹಾರಿಣಿ ಸರ್ವಮುಖರಂಜನಿ ಕ್ಲೀಂ ಹ್ರೀಂ ಶ್ರೀಂ ಸರ್ವರಾಜವಶಂಕರಿ ಸರ್ವ ಸ್ತ್ರೀ ಪುರುಷವಶಂಕರಿ ಸರ್ವ ದುಷ್ಟ ಮೃಗವಶಂಕರಿ ಸರ್ವ ಸತ್ವವಶಂಕರಿ ಸರ್ವ ಲೋಕವಶಂಕರಿ ಅಭೀಷ್ಟಮ್ಮೆ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಅಂದ್ರೆ ಅಮ್ಮನವರು ಪೀಠಾಧಿಕಾರ ಕೊಡುತ್ತೆ. ನನಗೆ ಗೋವುಗಳಿರ್ಬೇಕು, ಗೋಳು ಸಮೃದ್ಧಿ ಆಗ್ಬೇಕು, ಅಪರಿಮಿತವಾಗಿರ್ತಕ್ಕಂಥ ಕ್ಷೀರ ಬರಬೇಕು, ಹಾಲು ಬರಬೇಕು, ಅದೆಲ್ಲರಿಗೂ ಆಗ್ಬೇಕು. ನಮ್ಮ ಜಾಗ ಸಸ್ಯ ಶ್ಯಾಮಲವಾಗಿರ್ಬೇಕು, ಹಣ್ಣುಗಳು ಬರಬೇಕು, ಅದರಲ್ಲಿ ಪಕ್ಷಿಗಳು ಬರಬೇಕು. ಅಧಿಕಾರ ಬೇಕು ಅಂದ್ರೆ ರಾಜಶ್ಯಾಮಲ ಅಧಿಕಾರ ಕೊಡುತ್ತೆ. ಬಗಲಾಮುಖಿ ಶತ್ರುವನ್ನ ಸಂಹಾರ ಮಾಡುತ್ತೆ. ಯಾರಾದ್ರೂ ಬೆಳೀತಾ ಇದ್ರೆ ಅವ್ರ ಕುಟುಂಬದಲ್ಲಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಭೂಮಿ ವಿಚಾರದಲ್ಲಾಗಿರ್ಬೋದು, ಅವ್ರ ಮೇಲೆ ದೃಷ್ಟಿ ಒಂದೇ ರೀತಿ ಇರಲ್ಲ. ಅವ್ರು ಮಾಡಿದಂತ ಕಾರ್ಯಕ್ರಮ, ಅವ್ರು ಮಾಡಿದಂತ ಕ್ರಿಯೆಗಳಲ್ಲಿ ಅವರೇನೋ ಮದುವೆ ಮಾಡ್ತಾರೆ, ಅದರಲ್ಲಿ ಒಂದು ಅಸೂಯೆ ಬರೋದು, ಇನ್ನೊಂದು ಬರೋದು. ಅಸೂಯೆ ಅನ್ನೋದು ದೊಡ್ಡ ಮಾರಣಾಂತಕ ಒಂದು ಇದಾಗ್ಬಿಟ್ಟಿದೆ. ಅಸೂಯೆ ಒಬ್ಬರನ್ನೊಬ್ರು ಪ್ರೀತಿ ಮಾಡಬೇಕು, ಅದೇ ಧರ್ಮ ಹೇಳುತ್ತೆ. ಒಂದು ಪಕ್ಷಿ ಪ್ರಾಣಿಗಳು ಕೂಡ ಅದೇ ರೀತಿನೇ ಇರುತ್ತೆ. ಆದ್ರೆ ಕುಟುಂಬಕ ವಿಚಾರದಲ್ಲಿ ಈ ತರ ವೈರ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಬಗಲಾಮುಖಿ ಆ ದೇವಿ ಯಾರನ್ನು ಶತ್ರುಗಳನ್ನ ಇಡಿಸಲ್ಲ, ಎಲ್ಲರೂ ಮಿತ್ರರೇ ಆಗೋದಕ್ಕೆ ಸ್ತಂಭನ ವಿದ್ಯೆ ಅದು. ಓಂ ಹ್ರೀಂ ಹ್ರೀಂ ಹ್ರಾಂ ಹೋಂ ಮಹಾಕಾಳಿ, ಅದು ವಿಶೇಷವಾಗಿರ್ತಕ್ಕಂಥದ್ದು ಬಗಲಾಮುಖಿ. ಓಂ ಹ್ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಾಂ ಮುಖಾಂ ಪಾದಾಂ ಸ್ತಂಭಯ ಜಿಹ್ವಾಂ ಕೀಲಯ ಶತ್ರು ಬುದ್ಧಿ ವಿನಾಶಯ ಹ್ರೀಂ ಓಂ ಸ್ವಾಹ ಅಂತ. ಒಂದೊಂದು ಅಕ್ಷರಕ್ಕೂ ಒಂದು ಶಕ್ತಿ ಅನ್ನೋದು ಪ್ರಚಂಡವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಹ್ರೀಂ ಅಂದ್ರೆ ಒಂದು, ಢಾಮ್ ಅಂದ್ರೆ ಒಂದು, ಕ್ಲೀಂ ಅಂದ್ರೆ ಒಂದು, ಐಂ ಅಂದ್ರೆ ಒಂದು, ಧೂಮ್ ಅಂದ್ರೆ ಒಂದು. ಈ ರೀತಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮಂತ್ರ, ತಂತ್ರ, ಯಂತ್ರ, ಔಷಧಿಗಳಲ್ಲೇ ಇದೆ. ಅದು ವೇದಗಳಲ್ಲಿ ಅಥರ್ವಣ ವೇದ ಮಹಾ ನಿಕ್ಷೇಪವಾಗಿರ್ತಕ್ಕಂಥದ್ದು. ಸಾಧನ ವ್ಯಕ್ತಿ ಮೋಕ್ಷನೇ ಪಡೆಯಕ್ಕೆ ಜನ್ಮ ತಾಳೋದು. ಆ ಮೋಕ್ಷ ಅನ್ನುವಂಥದ್ದು ಸಾಧನೆಯಲ್ಲಿ ಬರುತ್ತೆ. ಗೋವನ್ನ ಸಂರಕ್ಷಣೆ ಮಾಡಬೇಕು, ಗೋಪಾಲನೆ ಮಾಡಬೇಕು, ನೀರಲ್ಲಿ ಕುತ್ಕೋಬೇಕು, ತಪಸ್ಸು ಮಾಡಬೇಕು, ಅಗ್ನಿ ಮೇಲೆ ಕುತ್ಕೋಬೇಕು. ಅದಕ್ಕೆ ನಾವು ಹುಟ್ಟೋದು. ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಎಷ್ಟೋ ದೇಶಗಳಿದೆ, ಆದ್ರೆ ಭಾರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ವಿಶೇಷ. ನಮ್ಮ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ನಾವಿಲ್ಲಿದ್ದೀವಿ. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಕಲಿಬೇಕು. ಗುರುಕುಲ ಪದ್ಧತಿ ಬರಬೇಕು. ಎಲ್ಲೇ ಬ್ರಾಹ್ಮಣರಿದ್ರು ಆ ಬ್ರಾಹ್ಮಣರ ಮನೆಯಲ್ಲಿಂದ ಎಲ್ಲರೂ ಶ್ರೇಯಸ್ಸನ್ನೇ ಹೊಂದ್ತಾರೆ. ಅವ್ರು ಯಾರಿಗೂ ವಂಚನೆ ಮಾಡಲ್ಲ. ಅವರು ಸರ್ವ ಶ್ರೇಷ್ಠರು. ಅದಕ್ಕೆ ಹೇಳಿದೆ ನಾನು, ಭಾಗದೇ ಏನೈವೈನಂ ಪ್ರಣಯತಿ ಬ್ರಾಹ್ಮಣ ಆರುಷೇಯ ಉದ್ಧರೇ ಬ್ರಾಹ್ಮಣೋ ವೈ ಸರ್ವಾ ದೇವತಾ. ಯಾರು ದೇವತೆಗಳು? ಬ್ರಾಹ್ಮಣರು. ಅವ್ರ ಮೇಲೆ ಯಾವತ್ತಿಗೂ ಕೂಡ ಸದಾಚಾರ ಮಾಡಿ, ಧರ್ಮ ನಿಷ್ಠೆ, ಅವರ ಬಗ್ಗೆ ಆಶೀರ್ವಚನ ಮಾಡ್ಕೊಳ್ಳಿ, ಅವ್ರಿಗೆ ದಾನ ಮಾಡಿ, ಅವರ ಆಶೀರ್ವಾದ ಪಡೆಯಿರಿ. ಯಾರು ಬ್ರಹ್ಮ ಅಂದ್ರೆ ಬ್ರಾಹ್ಮಣ. ಬ್ರಹ್ಮ ಯಾರು? ಸೃಷ್ಟಿಕರ್ತ. ಬರೀತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಯಾರು ಎಷ್ಟೋ ವಿಧಾನ
ಹ್ಮ್ ಅಪಘಾತಗಳಾಗತ್ತೆ, ಅಪಮೃತ್ಯುಗಳಾಗತ್ತೆ. ನಮಗ್ ಗೊತ್ತಿದ್ದೆ ಯಾರ ಮರ್ಮ, ಅವರು ಹುಟ್ಟಿರೋರು ಸಾಯಲೇಬೇಕು. ಧರ್ಮ ಪಾಲನೆ ಮಾಡಬೇಕು, ಬ್ರಾಹ್ಮಣರ ರಕ್ಷಣೆ ಮಾಡಬೇಕು. ಬ್ರಾಹ್ಮಣ ಮಮ ದೇವತಾ, ನನ್ನ ದೇವತರು ಯಾರು ಅಂದ್ರೆ ನಮ್ಮ ಬ್ರಾಹ್ಮಣರು, ನಮ್ಮೂರಲ್ಲಿ ಇರ್ತಕ್ಕಂಥ ಅರ್ಚಕರು, ನಮ್ಮೂರಲ್ಲಿ ಇರ್ತಕ್ಕಂಥ ಪುರೋಹಿತರು, ಅವರು ನನ್ನ ದೇವತೆಗಳು ಅಂತ ಯಾವತ್ತಾದ್ರೆ ಭಾವಿಸ್ತಿರೋ ಅಲ್ಲಿ ಧರ್ಮ ನಿಷ್ಠೆ ಎಲ್ಲ ಆಗತ್ತೆ, ಧರ್ಮ ಸ್ಥಾಪನೆ ಆಗತ್ತೆ, ದೇವತೆಗಳು ಸಂತೋಷ ಪಡ್ತಾರೆ, ಎಲ್ಲ ಒಳ್ಳೇದಾಗತ್ತೆ. ಗುರುಗಳ ಧರ್ಮ ಅಂತಂದ್ರೆ ಪ್ರೀತಿ, ಶಾಂತತೆ ಅಂತ ಹೇಳಿದ್ರಿ ನೀವು. ಈ ಮಂತ್ರ ತಂತ್ರನ ಬಳಸ್ಕೊಂಡು ಇವಾಗಿನ ಜನತೆಗಳು ಒಬ್ರಿಗೆ ಕೆಡಕ್ ಮಾಡೋದು, ಬಯಸೋದೆಲ್ಲ ಮಾಡ್ತಿದಾರಲ್ವಾ, ಅದೆಲ್ಲ ಏನು ಹಾಗಿದ್ರೆ? ಹೌದು. ಯಾವ ರೀತಿ ಇರ್ತಾರೆ ಅಂದ್ರೆ ಎರಡು ವೈಮನಸ್ಸು, ಒಬ್ರು ಬಿಳಿ, ಒಬ್ರು ಕಪ್ಪು. ಬಿಳಿ ಕಪ್ಪು ಮಧ್ಯದಲ್ಲಿ ಒಬ್ಬನು ಇವನ ಜೊತೆಯಲ್ಲಿ ಈ ವ್ಯವಹಾರ ಮಾಡಿದ್ದ, ಇವನನ್ನ ಏನಾದ್ರು ಮಾಡ್ಬೇಕು ಅಂತ ಮಂತ್ರಿಸೋದು, ನಿಂಬೆಹಣ್ಣು ಮಂತ್ರಿಸೋದು, ಮೂರ್ ಜಾಗ ಸೇರತ್ತಲ್ಲ, ಆ ಜಾಗದಲ್ಲಿ ಹಾಕೋದು, ಅದನ್ನ ಯಾರು ತುಳಿದನೋ ಅದಕ್ಕೆ ಅಪ್ಸೆಟ್ ಆಗ್ಲೇ ಆಗತ್ತೆ. ಒಬ್ಬರಿಗೆಲ್ಲ ಅವ್ನ್ ಮಾಡೋ ಅಂತ ಇದನ್ನ ಅದು 3-4 ಜನಕ್ಕೆ ಆ ನಿಂಬೆಹಣ್ಣು ತುಳ್ಕೊಂಡು ಹೋದ್ಮೇಲೆ ಅವ್ನ್ ಬಿದ್ದೋಗಿರ್ತಾನೆ, ಆಕ್ಸಿಡೆಂಟ್ ಆಗಿರುತ್ತೆ. ಈ ತರ ಕೆಲಸಗಳೆಲ್ಲ ಆಗತ್ತೆ. ಕೆಲವೊಂದು ಮದ್ರಸಗಳೆಲ್ಲ, ಕೆಲವೊಂದು ಇದ್ರಲ್ಲೆಲ್ಲ ಏನಂತಾರೆ, ನಾನು ದತ್ತಪೀಠದಲ್ಲಿ ಪ್ರಧಾನ ಅರ್ಚಕ, ನಾವು ದತ್ತಪೀಠದಲ್ಲಿ ದತ್ತಾತ್ರೇಯ ಸ್ವಾಮಿ ಪಾದಕೆಗಳನ್ನ ನಾವು ಅಭಿಷೇಕ ಮಾಡಿ ಆರಾಧನೆ ಮಾಡಿ ಸ್ವಾಮಿಯನ್ನ ವಿಶೇಷವಾಗಿರ್ತಕ್ಕಂತ ಅರ್ಚನಾ ಆರಾಧನೆಗಳೆಲ್ಲ, ಯಜ್ಞಗಳೆಲ್ಲ ಮಾಡಿದೀವಿ ನಾವು. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮನೆ ಅಂದ್ರೆ ನಾವು ದೊಡ್ಡಬಳ್ಳಾಪುರದಲ್ಲಿ ಇರ್ತೀವಿ. ದೊಡ್ಡಬಳ್ಳಾಪುರದಿಂದ ಸ್ವಲ್ಪ ಮುಂದೆ ಒಂದು ದರ್ಗಾ ಇದೆ. ಆ ದರ್ಗಾದಲ್ಲಿ 2 ವೆರೈಟಿ, ಇಲ್ಲಿ ಅಲ್ಲಿ 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 3 ಜಾಗಗಳು ಏನ್ ಸೇರತ್ತೋ ಅಲ್ಲೆಲ್ಲ ಕೂಡ ಇವ್ರು ನಿಂಬೆ ಹಣ್ಣು ಬಿಸಾಕ್ತಾರೆ. ಅದನ್ನ ತುಳಿದು ಹೋದ್ಮೇಲೆ ಆಕ್ಸಿಡೆಂಟ್ ಆಗಿರೋರು ಮತ್ತೆ ಹತ್ರ ಬರೋರು ಹೇಳೋರು ಜಾಸ್ತಿ. ಏನಕ್ ಮಾಡ್ತೀರ ಮಂತ್ರನ್ನ? ಮಾಡೋದು ಅದನ್ನ ಅಂತ. ಕೆಡುಕು ಮಾಡಬೇಡ, ಧರ್ಮ ಮಾಡು. ಪ್ರೇಮ, ಕರುಣ, ವಾತ್ಸಲ್ಯ, ಸಮರ್ಪಣಾ ಭಾವ, ಇದೆಲ್ಲ ಕಡೆಗೆ ಅವ್ರಿಗೆ ಕರ್ಮವಾಗಿ ಬರುತ್ತಾ ಹೀಗೆ? ಖಂಡಿತ. ಮತ್ತೆ ಹುಡ್ತಾನೆ, ಮತ್ತೆ ಹುಡ್ತಾನೆ, ಮತ್ತೆ ಹುಡ್ತಾನೆ. ಇದಕ್ಕೆ ಪೌರಾಣಿಕದಲ್ಲಿ ನಮಗೆ ನಮ್ಮ ಮಹಾಭಾರತ ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಏನಂದ್ರೆ, ಒಂದು ಶಾಪ ಹೇಗಿರುತ್ತೆ, ಒಂದು ಧರ್ಮಯುದ್ಧ ಹೇಗಿರುತ್ತೆ, ಒಂದು ವೇದ ಹೇಗಿರುತ್ತೆ, ಒಂದು ಮಮಕಾರ ಹೇಗಿರುತ್ತೆ, ಪ್ರತಿಯೊಂದನ್ನ ನಮಗೆ ಮಹಾಭಾರತ ನಮ್ಮ ರಾಷ್ಟ್ರಕ್ಕೆ, ಇಡೀ ನಮ್ಮ ಇದಕ್ಕೆ ಒಂದು ಭೂಮಿ ಮೇಲೆ ನಮಗೆ ತೋರ್ಸಕ್ಕಂಥದ್ದು ಮಹಾಭಾರತ. ಅದನ್ನು ಓದಿದಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಅಧರ್ಮ ಆಗತ್ತೋ ಅದನ್ನ ನಾನು ನಾಶ ಮಾಡೋದಕ್ಕೆ ನಾನು ಪದೇ ಪದೇ ಹುಡ್ತೀನಿ, ಮನಸ್ಸಲ್ಲಿರ್ತೀನಿ. ಪ್ರತಿ ಪ್ರಜೆ ಮನಸ್ಸಲ್ಲೂ ನಾನು ಇರ್ತೀನಿ. ಕೃಷ್ಣ, ಶ್ರೀಕೃಷ್ಣ ಗೋಪಾಲಕರಾಗ್ತಾರೆ. ಆ ರೀತಿ ನಮಗೆ ಪ್ರತಿಯೊಂದು ಯಾರು ಏನ್ ಕರ್ಮ ಮಾಡ್ತಾರೋ ಅವ್ರು ಅನುಭವಿಸ್ಬೇಕು. ವಾಪಸ್ ಖಂಡಿತ ಕಲ್ತು ಅದನ್ನ ಖಂಡಿತ ಬರುತ್ತೆ. ಬೇರೆ ತರ ಮಾಡ್ಕೊಂಡ್ರೆ ಅಧರ್ಮ ಆಗುತ್ತೆ, ಕರ್ಮ ವಾಪಸ್ ಬರುತ್ತೆ ಅಂತ ಹೇಳ್ತೀವಿ. ಖಂಡಿತ. ಯಾರಿಗೆ ಅನ್ಯಾಯ ಮಾಡಬಾರ್ದು. ಒಬ್ಬ ವ್ಯಕ್ತಿ ನೀನು ವಿನಾಕಾರಣ ಬೈ, ಅವನ ಕ್ರೋಧ ನೋಡ್ಬೇಕಂತ ನೀನು ಪರೀಕ್ಷೆ ಮಾಡ್ತೀಯಾ? ವಿನಾಕಾರಣ ಬೈದ್ರೆ ಆ ವ್ಯಕ್ತಿಗೆ ಕೋಪ ಬರುತ್ತೆ, ಏನಾದ್ರು ಮಾಡ್ತಾರೆ. ಅದು ನೀನ್ ಮಾಡಿ ತಾನು ಮಾಡಿದ್ದೇನು? ಆತರ ಯಾರಿಗೂ ಕೂಡ ಹಾನಿ ಮಾಡುವಂತ ಕೆಲಸಗಳನ್ನ ಮಾಡಬಾರ್ದು. ಶಾಂತಿಯನ್ನ ಕಾಪಾಡಬೇಕು. ಎಲ್ಲಾ ವೇದ ಮಂತ್ರಗಳಲ್ಲಿ ಹೇಳೋದು ಒಂದೇ, ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೌದು ಗುರುಗಳೇ, ಶಾಪದ ಬಗ್ಗೆ ಮಾತಾಡ್ತಿದ್ವಿ ನಾವು. ನಾವೆಲ್ಲೋ ಕೇಳಿರೋ ಹಾಗೆ, ನಾನ್ ಕೇಳಿರೋ ಹಾಗೆ, ಭಕ್ತಿ ಆಚರಣೆ ಮಾಡೋರ್ಗೆ ಏನಾದ್ರು ಕೆಡಕ್ ಮಾಡಿದಾಗ ಅವ್ರು ಶಾಪ ಹಾಕಿದ್ರೆ ಫಲಿಸುತ್ತೆ ಅಂತ ಹೇಳ್ತಾರೆ. ಹೌದಾ? ಹೌದು. ವಿನಾಕಾರಣ ಯಾರಿಗಾದ್ರೂ ಹೊಡಿಯೋದು, ಬಡಿಯೋದು ಅಥವಾ ಅಪಮಾನ ಮಾಡೋದು ಮಾಡಿದ್ರೆ ಖಂಡಿತ ಅದಾಗತ್ತೆ. ಇವನಿಗೆ ಗೊತ್ತಾಗಲ್ಲ ಅಷ್ಟೇ ಮಾಡಿರೋ ಕೆಲ್ಸನ. ಅದಕ್ಕೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮನ್ನ ನೀನ್ ಮಾಡಬಾರ್ದು ಆಗಿತ್ತು, ಮಾಡಿದ್ಯಾ. ಪ್ರಾಯಶ್ಚಿತ್ತ ಇದೆ ಅದಕ್ಕೂ. ಅದಕ್ಕೆ ಪ್ರಾಯಶ್ಚಿತ್ತ ಹೇಗೆ? ಅದಕ್ಕೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಶಾಂತಿ ಹೋಮಗಳಾಗಿರ್ಬೋದು, ವಿಶೇಷವಾಗಿರ್ತ ಅರ್ಚನೆ, ಆರಾಧನೆ ಇತ್ಯಾದಿಗಳೆಲ್ಲ ಕೂಡ ಕರ್ಮ ಅವ್ರು ಮಾಡಿರ್ತಕ್ಕಂಥದ್ದು ಗೊತ್ತಿದ್ದು ಗೊತ್ತಿಲ್ಲದ ಮಾಡಿರ್ತಾರೆ. ದಾನ ಮಾಡೋದ್ರಿಂದ ಏನಾದ್ರು ಕರ್ಮ ಕಳಿಯುತ್ತೆ ಗುರುಗಳೇ? ಖಂಡಿತ.
ಹೆಚ್ಚು ದಾನ ಮಾಡಿದಷ್ಟು ಕರ್ಮ ಕಳಿಯುತ್ತೆ. ಹೌದಮ್ಮ. ದಾನ ದಾನ ಈ ಭೂಮಿಯಲ್ಲಿ ಈಗ ಮಿಕ್ಕಿರೋದೇನಂದ್ರೆ ದಾನ, ದಯೆ ಹೋಯ್ತು, ಕರುಣೆ ಹೋಯ್ತು, ಪ್ರೀತಿ ವಿಶ್ವಾಸಗಳು ಹೋಯ್ತು, ಕುಟುಂಬ ಹೋಯ್ತು. ಏನು ಇವಾಗ ಮಿಕ್ಕಿದೆ ಈ ಭೂಮಿಯಲ್ಲಿ ಅಂದ್ರೆ ದಾನ. ಹೌದು ಗುರುಗಳೇ. ನಾವು ಕಾರಲ್ಲಿ ಹೋದಾಗ ಪಕ್ಕದಲ್ಲಿ ಅವ್ರು ಬರ್ತಾರೆ, ಕೇಳ್ತಾರೆ, ನಮ್ಮ ಹತ್ರ ಇದ್ರೆ ಕೊಡ್ತೀವಿ ನಾವು. ದಾನ ಈ ಭೂಮಿಯಲ್ಲಿ ಈಗ 2026 ಈಗ ನಮಗೆ ಮಿಕ್ಕಿರೋದೊಂದೇ ದಾನ. ಕರುಣೆ, ವಾತ್ಸಲ್ಯ, ಮಮಕಾರ, ಪ್ರೇಮ, ಕುಟುಂಬ, ಒಬ್ರೊಬ್ರು ಆತರ ಎಲ್ಲ ಹೋಗಿದೆ ಅದು. ಇವಾಗಿರೋದು ನಮಗ್ ದಾನ. ಎಲ್ಲರಿಗೂ ಬ್ರಾಹ್ಮಣರ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗ್ಬೇಕು, ಬ್ರಾಹ್ಮಣರನ್ನ ಸ್ವೀಕಾರ ಮಾಡಬೇಕು, ಅವ್ರ ಮೇಲೆ ಶ್ರದ್ಧಾ ಭಕ್ತಿಗಳಿರ್ಬೇಕು, ಅವ್ರಿಗೆ ದಾನ ಮಾಡಬೇಕು. ಗೋದಾನ ಮಾಡಿ ಸತ್ತೋದ ಮೇಲೆ ದಶದಾನ ಮಾಡಿ ಪ್ರಯೋಜನ ಇಲ್ಲ. ಹೌದು ಗುರುಗಳೇ. ತೀರೋದ್ಮೇಲೆ ದಶದಾನ ಅಂತ ಇದೆ ನಮಗೆ. ದಶದಾನ ಅಂತ ಇದೆ, 10 ದಾನ ಅಂದ್ರೆ ಗೋದಾನ, ಭೂದಾನ, ಸ್ವರ್ಣದಾನ, 10 10 ತರ ದಾನಗಳ ಮಾಡೋದು ಕರ್ಮ ಕಳಿಬಹುದು. ಅಂದ್ರೆ ಅವರು ಸತ್ ಮೇಲೆ ಮಾಡ್ಬೇಕು ಅಂತ ಓಹೋ, ಸತ್ ಮೇಲೆ ಮಾಡ್ಬಿಟ್ರೆ ಪ್ರಯೋಜನ ಇದೆ. ಈಗ ಮಾಡ್ಲಿ. ನೀವ್ ಹೇಳ್ದಾಗೆ ಗುರುಕುಲ ಅಂತ ಹೇಳಿದ್ರೆ, ನೀವು ಅಂತ್ಯವಾಸಿಗಳು ಅಂತ ಶತಮಾನಗಳ ಹಿಂದೆ ಹೋಗಿ ಅಲ್ಲಿ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿದ್ರು, ವೇದಗಳನ್ನ ಕಲಿತಿದ್ರು. ಇವಾಗ ಆಧುನಿಕ ಶಿಕ್ಷಣ ಅಂತೆಲ್ಲ ಹೇಳಿ ಬ್ರಾಹ್ಮಣರು ಸಹ ಕೆಲವರು ಇನ್ಫ್ಲೂಯೆನ್ಸ್ ಆಗಿ ಆ ವೇದಗಳನ್ನ ಕಲ್ತ್ಕೊಳ್ಳದೆ ಅಥವಾ ಶಿಕ್ಷಣಕ್ಕೆ ಹೋಗ್ರಿ ಅಂತೆಲ್ಲ ಮಾಡೋದಿದೆಯಲ್ಲ, ಅವರಿಗೆಲ್ಲ ಏನ್ ಹೇಳ್ತಾರೆ ಗುರುಜಿ? ಪಾಪ ಅವ್ರಿಗೆ ಹೇಳ್ತೀನಿ, ಯಾಕೆ ವಂಚನೆ ಆಗಿದ್ರ? ನಿಮ್ಮ ವೇದ ಶಾಸ್ತ್ರ ಅಧ್ಯಯನ ಅಧ್ಯಾಪನ ಶಿಕ್ಷಣ ಎಲ್ಲೋಗಿದೆ? ವಂಚನೆ ಆಗಿದ್ದೀರಾ. ಅಂದ್ರೆ ಏನೋ ಕಳ್ಕೊತಾ ಇದಾರೆ, ವಂಚನೆ ಆಗಿದ್ದಾರೆ, ಕಳ್ಕೊಂಡಿದ್ದಾರೆ. ಒಂದಷ್ಟು ವಿದ್ಯೆ ಅವ್ರ ಸ್ವಂತ. ನಾನು ವೇದ ಹೇಳ್ತೀವಿ, ನಾವು ಘನಪಾಠ ಹೇಳ್ತೀವಿ, ಸಂಹಿತ ಹೇಳ್ತೀವಿ, ಯಜ್ಞಗಳು ಮಾಡ್ತೀವಿ, ಪ್ರತಿಷ್ಠೆಗಳನ್ನ ಮಾಡ್ತೀವಿ, ಮದುವೆಗಳನ್ನ ಮಾಡ್ತೀವಿ. ನಾನು ಕಲ್ತಿದ್ದೀನಿ. ನಾನು ಏನ್ ಕಲ್ತಿದ್ದೆ ಅದನ್ನ ನಾನು ಇಲ್ಲೂ ಮಾಡಬಲ್ಲೆ, ಎಲ್ಲಾದ್ರೂ ಮಾಡ್ತೀನಿ ನಾನು. ಯಜ್ಞಗಳು ಯಾಗಗಳೆಲ್ಲ ನಾನು 3 ಸ್ಟೇಟ್ ಅಲ್ಲಿ, ಸಂದೀಪ್ ಶರ್ಮಾ ಗುರೂಜಿ ಅಂದ್ರೆ 3 ಸ್ಟೇಟ್ ಅಲ್ಲಿ ನಾನು ಯಜ್ಞ ಯಾಗಗಳನ್ನ ಬರ್ತಕ್ಕಂತ ತಾಂತ್ರಿಕ್, ವೇದ ಪುರೋಹಿತ್, ಪಂಡಿತ್, ವಿದ್ಯಾಭೂಷಣ್, ಈ ತರ ಪದವಿಗಳು ನಮಗೆ. ನಾನು ಕಲ್ತಿದ್ದನ್ನು ನಾನು 10 ದಿನ ಹೇಳ್ತೀನಿ. 10 ದಿನ 6 ಗಂಟೆಗೆ ಶುರು ಮಾಡಿದೀವಿ ಅಂದ್ರೆ ನಾವು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಣಾನಾನ್ವಾ ಗಣಪತಿಂ ಹವಾಮಹೇ ಗಣಪತಿಮಿತಿ ಗಣಪತಿಂ ಹವಾಮಹೇ ಕವಿಂ ಉಪಮಷ್ಟವಸ್ಥಮಮಿತ್ಯುಪಮಷ್ಟವಃ ತಮುಂ ಜ್ಯೇಷ್ಠರಾಜಂ ಜ್ಯೇಷ್ಠರಾಜಮಿತಿ ಜ್ಯೇಷ್ಠಾ ರಾಜಂ ಬ್ರಹ್ಮಣಃ ಬ್ರಹ್ಮಣಸ್ಪತೆ ಪತ ಆನಃ ನ ಶೃಣ್ವನ್ನೋತಿಭಿಃ ಊತಿಭಿರಿತ್ಯೂತಿಭಿಃ ಸೀದ ಸಾಧನಮಿತಿ ಸಾಧನಂ ವಿಘ್ನೇಶ್ವರಾಯ ನಮಃ. ಈ ರೀತಿ ನಾವು ಪ್ರಾಸ ಮಾಡ್ತೀವಿ. ನಾವು ದೇವತೆಗಳನ್ನ ಭೂಮಿಗೆ ಆವಾಹನೆ ಮಾಡ್ತೀವಿ. ಸರ್ವದಾ ಶ್ರೇಯಸ್ಸು ಮಾಡ್ತಕ್ಕಂತ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತಿ ಅಂತ ಆವಾಹನೆ ಮಾಡಿ ಶ್ರೇಯಸ್ಸು ಮಾಡ್ತೀವಿ. ಹೌದು ಗುರುಗಳೇ. ಇದು ಶಕ್ತಿ, ಸನಾತನ ಶಕ್ತಿ, ವೇದ ಶಕ್ತಿ, ಧರ್ಮಾಚಾರ, ಯಂತ್ರ ಮಂತ್ರ, ಔಷಧಿ ಪ್ರಯೋಗ, ನಿಷ್ಠಾಚಾರ, ಪುರೋಹಿತ. ಇದನ್ನ ಪುರೋಹಿತ ಅಂತ ಹೇಳ್ತಾರೆ. ಬ್ರಾಹ್ಮಣರು ಪುರೋಹಿತರಿಲ್ಲ ಅಂದ್ರೆ ಏನಾಗತ್ತೆ? ನಿಮ್ಮ ಮನೇಲಿ ಏನಾಗತ್ತೆ? ಯಾವ್ದು ಕಾರ್ಯಕ್ರಮಗಳಿಗೆ ಯಾರು ಸಿಗೋದಿಲ್ಲ. ಅಂದ್ರೆ ಜಗತ್ತು ಶ್ರೇಯಸ್ಸಾಗಕ್ಕೆ ಯಾರು ಬಯಸೋರು ಇರೋದಿಲ್ಲ. ಹೌದು ಹೌದು. ಪ್ರತಿ ದೇವಸ್ಥಾನದಲ್ಲೂ ಒಂದು ದಿನ ಪೂಜೆ ನಿಂತ್ರೆ ಹೌದು, ಧರ್ಮಾಚರಣೆ ಮಾಡಕ್ಕೆ ಬ್ರಾಹ್ಮಣರು ಬೇಕೇ ಬೇಕು ಅಂತ. ಖಂಡಿತ. ಹೌದು ಗುರುಗಳೇ.